ಜಿಮ್ಮಿಗೆಲ್ಲ ಹೋಗ್ತಿದ್ದೆ ನಾನು, ಚೆನ್ನಾಗಿದ್ದಾಗ ಸ್ವಲ್ಪ ಪುಷ್ಟಿಯಾಗಿ. ಇದಕ್ಕಿದ್ದಂಗೆ ಎದೆಯಲ್ಲಿ ಸ್ವಲ್ಪ ನೋವು ಥರ ಕಾಣಿಸ್ಕೊಳ್ಳೋದು, ಊಟ ಮಾಡೋದು ಡೈಜೆಷನ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ಕೆಲವು ಕಡೆ ಎಲ್ಲ ಹೋದೆ, ನೋಡಿದ್ರೆ ಕೆಲವು ಎಲ್ಲ ನಾರ್ಮಲ್ ಇದೆ. ಆ ವೈದ್ಯ ಮಂತ್ರ ಪ್ರಯೋಗ, ಯಕ್ಷಿಣಿ ಪ್ರಯೋಗ, ದೋಷ ಪುಟ್ಟಿ ಪ್ರಯೋಗ, ದೋಷ ಪರಿಹಾರಾರ್ಥಂ ಮಮ. ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ನಾನಿವತ್ತು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಕರ್ಕೊಂಡ್ಬಂದಿದ್ದೇನೆ ನಿಮ್ಮನ್ನು. ಇವತ್ತು ವಿಶೇಷವಾಗಿ ಹೋಮ, ಪ್ರತಿಂಗ್ರ ಯಜ್ಞೆ ಎಲ್ಲ ಆಯಿತು ಗೈಸ್. ಅದ್ಭುತವಾದಂತಹ ದೃಶ್ಯಗಳು ನಾನು ನಿಮಗೆ ಈ ವಿಡಿಯೋಲ್ಲಿ ತೋರಿಸ್ತೀನಿ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ಭದ್ರಕಾಳಿ ಅಮ್ಮನವರ ಪವರ್ಫುಲ್ ಶಕ್ತಿ ಇವತ್ತು ನಾನು ನೋಡಿದ್ದೀನಿ, ನಿಮಗೂ ಸಹ ನೋಡಿಸ್ತೀನಿ. ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಹತ್ರನೂ ಮಾತಾಡಿ ನಾನು ಇವತ್ತು ತಿಳಿಸ್ತೀನಿ ನಿಮಗೆ ಏನು ಅವ್ರ ಜೀವನದಲ್ಲಿ ಒಳ್ಳೆಯದಾಗಿದೆ, ಏನು ಕಷ್ಟದಲ್ಲಿ ಇದ್ದರು ಎಲ್ಲವನ್ನೂ ಸಹ. ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋರು ಸಹ ಬಂದು ಅಮ್ಮನ ಕೈ ಮುಗಿದು ಇಲ್ಲಿ ಪರಿಹಾರ ಮಾಡಿಸ್ಕೊಳ್ತಾರೆ ಗೈಸ್. ಮಕ್ಕಳಿಲ್ವಾ? ಅದ್ರಿಗೂ ಪರಿಹಾರ ಇದೆ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರಲಿ ಅಮ್ಮನವರು ನೀವು ಪ್ರೀತಿಯಿಂದ ಕೇಳಿದ್ರೆ ಅವರು ಪ್ರೀತಿಯಾಗಿ ನಿಮಗೆ ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ತಾರೆ ಗೈಸ್. ಅಂತ ಅಮ್ಮನವರ ಸನ್ನಿಧಾನ ಮಿಸ್ ಮಾಡಬೇಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇಂಪ್ರೂವ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ನಿಮಗೆ ಸಿಗ್ತಾನೆ ಇರ್ತದೆ. ಇವಾಗ ನಾವು ಅಮ್ಮನವರ ದರ್ಶನ ಅಂತೂ ಮಾಡಿಸ್ತಾನೆ ಇದ್ದೀನಿ, ಮತ್ತು ಇಲ್ಲಿ ಏನು ನಡೀತು ಇವತ್ತು ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆಯಲ್ಲಿ. ತ್ರಿಂಗರಿ ಅಮ್ಮನವರಿಗೆ ಮಂಗಳಾರತಿ ಆಗ್ತಾ ಇದೆ. ಆ ಮಂಗಳಾರತಿ ನೀವು ಸಹ ತಗೊಳ್ಳಿ, ಆಶೀರ್ವಾದ ಪಡೀರಿ ಅಮ್ಮನವ್ರದ್ದು. ಯಾಕಂದರೆ ವಿಶೇಷವಾಗಿ ಸೌಮ್ಯ ರೂಪದಲ್ಲಿ ಸಹ ಇರ್ತಾಳೆ, ಉಗ್ರ ರೂಪದಲ್ಲಿ ಇರ್ತಾಳೆ. ಆ ತಾಯಿ ಒಂದು ಸರಿ ಆಶೀರ್ವಾದ ಮಾಡಿದ್ರೆ ನಮ್ಮ ಕಷ್ಟ ಪರಿಹಾರ ಅಂತ ಹೇಳ್ಕೊಳ್ಳಿ. ಭದ್ರಕಾಳಿ ಅಮ್ಮನವರ ಒಂದು ಝಲಕ್ ನೋಡೋದಕ್ಕೆ ಎಲ್ಲ ಕೆಲಸವನ್ನು ಬಿಟ್ಟು ತನ್ನ ಕಷ್ಟಗಳು ಹೇಳ್ಕೊಳ್ಳೋ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಬಂದು ಅಮ್ಮನ ನೋಡೋಕ್ಕೆ ಕ್ಯೂವಲ್ಲಿ ನಿಂತು ಅಮ್ಮನ ನೋಡೋವಂಥ ಶಕ್ತಿ ಆ ಭದ್ರಕಾಳಿ ತಾಯಿದು. ನಿಮಗೆ ಎಂಥ ಸಮಸ್ಯೆನೇ ಇರಲಿ ಗೈಸ್, 100% ಖಚಿತವಾಗಿ ಅಮ್ಮನ ನಿಮ್ಮ ಕಷ್ಟ ಬಗೆಹರಿಸ್ತಾಳೆ ಅನ್ನೋ ಒಂದು ನಂಬಿಕೆ. ಯಾಕಂದರೆ ನಾನು ಯಾವಾಗಲೂ ಪ್ರತಿ ವಾರ ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ, ಪ್ರತಿ ವಾರ ಜನಗಳು ಬರ್ತಾರೆ ಅಲ್ಲಿ. ಅಂದರೆ ಭಕ್ತಾದಿಗಳು ಬಂದು ಇಲ್ಲಿ ನೋಡ್ಬೋದು ನೀವು, ಜನಸಾಗರವೇ. ಅಂದರೆ ಸಾವಿರಾರು ಭಕ್ತಾದಿಗಳು ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತಾನೆ ಇರ್ತಾರೆ, ಪೂಜೆ ಮಾಡಿಸ್ತಾರೆ, ಅವರ ಕಷ್ಟ ಕಾಲ್ಪನೆಗಳು ಹೇಳ್ತಾರೆ. ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್, ಕೊನೆ ತನಕ ನೋಡಿ. ಇಲ್ಲಿ ಬಂದ ಭಕ್ತಾದಿಗಳಲ್ಲಿ ಒಬ್ಬರಿಗೆ ಹಾರ್ಟ್ ಪೇನ್ ಆಗಿತ್ತು. ಅವರು ಎಷ್ಟೊಂದು ಅಮ್ಮನ ಸನ್ನಿಧಾನಕ್ಕೆ ಎಷ್ಟು ವಾರಗಳಿಂದ ಬರ್ತಾ ಇದ್ದಾರೆ, ಅವ್ರಿಗೇನು ಒಳ್ಳೆಯದಾಗಿದೆ, ಇವಾಗ ಮೇಲ ಇಲ್ಲ ಅಂತ ಅವರು ಒಂದು ದೊಡ್ಡದಾಗಿ ಮಾತಾಡಿದ್ದಾರೆ. ಈ ವಿಡಿಯೋನ ನೀವು ಬೋರ್ ಅಂತ ತಿಳ್ಕೊಬೇಡಿ, ನಿಮ್ಮ ಕೆಲಸಕ್ಕೆ ಖಂಡಿತವಾಗಿ ಬರುತ್ತೆ. ಅಮ್ಮನವರ ಶಕ್ತಿ ಇವತ್ತು ನಿಮಗೆ ಕಾಣಿಸುತ್ತೆ ಗೈಸ್. ನಮಸ್ಕಾರ ಸರ್. ನಾವು ಇಲ್ಲ ಚಿಕ್ಕತಿರುಪತಿ ಅಂತ ನಮ್ಮದು, ಮಾಲೂರಿಂದ ಸ್ವಲ್ಪ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಚಿಕ್ಕತಿರುಪತಿ ಅಂತ ಸರ್. ಚಿಕ್ಕತಿರುಪತಿ ಪಕ್ಕದಲ್ಲಿ ಒಂದು ಹಳ್ಳಿ ಸರ್. ಇದು ವಾರ ಅನ್ನೋದಕ್ಕಿಂತ ಒಂದು ಹತ್ರ ಒಂದು 1.25 ವರ್ಷ, 1.25 ವರ್ಷ ಆಯಿತು ಸರ್. ಲಾಸ್ಟ್ ಇಯರು ನಾನು ಯಾವಾಗ ಸೆಪ್ಟೆಂಬರಲ್ಲಿ ಬಂದಿದ್ದೆ ಸರ್ ಇಲ್ಲಿಗೆ. ಸೆಪ್ಟೆಂಬರಿಂದ ಸೆಪ್ಟೆಂಬರ್ ಲೆಕ್ಕ ಹಾಕೊಂಡ್ರೆ 1.25 ವರ್ಷ ಆಗ್ತಾ ಬಂತು ಸರ್. 1 ವರ್ಷದ ಮೇಲೆ 1-2 ತಿಂಗಳ ಹೆಚ್ಚಿಗೆ ಆಗಿದೆ ಸರ್. ಸರ್ ಫಸ್ಟು ನನಗೆ ಆರೋಗ್ಯ ಸಮಸ್ಯೆ ಇತ್ತು ಸರ್. ನನಗೆ ಅಂದರೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಫಸ್ಟ್ ನಾನು ಜಿಮ್ಮಿಗೆಲ್ಲ ಹೋಗ್ತಿದ್ದೆ ನಾನು, ಚೆನ್ನಾಗಿದ್ದಾಗ ಸ್ವಲ್ಪ ಪುಷ್ಟಿಯಾಗಿ. ಇದಕ್ಕಿದ್ದಂಗೆ ಎದೆಯಲ್ಲಿ ಸ್ವಲ್ಪ ನೋವು ಥರ ಕಾಣಿಸ್ಕೊಳ್ಳೋದು, ಊಟ ಮಾಡೋದು ಡೈಜೆಷನ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ಕೆಲವು ಕಡೆ ಎಲ್ಲ ಹೋದೆ, ನೋಡಿದ್ರೆ ಕೆಲವು ಎಲ್ಲ ನಾರ್ಮಲ್ ಇದೆ. ಆ ವೈಟ್ಫೀಲ್ಡ್ ವೈದೇಹಿ ಹಾಸ್ಪಿಟಲ್ ಎಲ್ಲ ಚೆಕಪ್ ಎಲ್ಲ ಮಾಡಿಸಿದೆ. ಅಲ್ಲಿ ನೋಡಿದ್ರೆ ಎಲ್ಲ ನಾರ್ಮಲ್ ಇದೆ. ಟ್ರೆಡ್ಮಿಲ್ ಮೇಲೆ ಓಡಿಸಿದ್ರು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ನಾರ್ಮಲ್ ಇದೆ. ಬಟ್ ನನಗೆ ಇಲ್ಲಿ ಮಾತ್ರ ಪೇಯ್ನು, ಇಲ್ಲಿ ಮಾತ್ರ ಗೊತ್ತಾಗೋದು ನನಗೆ ಪೇಯ್ನು. ಅದು ಗ್ಯಾಸ್ಟ್ರಿಕ್ಕಿಂದ ಇದೆಯೋ ಇಲ್ಲ ಅಂದರೆ ಆ ಪ್ರಾಬ್ಲಮ್ ನನಗಂತೂ ಗೊತ್ತಿರಲಿಲ್ಲ ಖಂಡಿತ. ಬಟ್ ಗ್ಯಾಸ್ಟ್ರಿಕ್ ಮಾತ್ರ ನನಗೆ ಇತ್ತು. ನನಗೆ ಚೆಕ್ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ಇದೆ ಅಂತ ಗೊತ್ತಾಯಿತು. ಬಟ್ ನನಗೆ ಇಲ್ಲಿ ನೋವು ಬರ್ತಾಯಿತ್ತು. ಸೊ ಹಾಗಾಗಿ ಹೋಗ್ತಾ ಅದು ಇಲ್ಲಿ ಸನ್ನಿಧಿಗೆ ನಮ್ಮ ಫ್ರೆಂಡ್ ಒಬ್ಬರು ಯೂಟ್ಯೂಬಲ್ಲಿ ನೋಡೇ ನಮಗೆ ಕರ್ಕೊಂಡ್ಬಂದಿದ್ದು ಇಲ್ಲಿಗೆ. ಸೊ ಬಂದಮೇಲೆ ಇವರು ನಾಗರಾಜ್ ಶಾಸ್ತ್ರಿಗಳು ಹೇಳಿದ್ರು, ಈ ಥರ ಅಮ್ಮನಿಗೆ 3 ರೂಪಾಯಿ ಕಾಣಿಕೆ ಕಟ್ಟಿ 5 ವಾರ ಬಂದು ಸೇವೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಮಾಡಿದ್ವಿ ಸರ್. ನಮಗೆ ಆದಷ್ಟು ಒಳ್ಳೆಯದಾಯಿತು. ಆಮೇಲೆ ನನಗೆ ಗಾಡಿ ಇರಲಿಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಬರೋಗೋದಕ್ಕೆ ಅನುಕೂಲ ಇರಲಿಲ್ಲ, ಗಾಡಿ ಇರಲಿಲ್ಲ. ಆಮೇಲೆ ಅಮ್ಮನ ಹತ್ರ ಬೇಡ್ಕೊಂಡಾಗ ನನಗೆ ಕರೆಕ್ಟಾಗಿ ಯಾವಾಗ ಅಂತ ಲಾಸ್ಟ್ ಇಯರು 1.5 ಮಂತ್ ರಿಫರೆನ್ಸಲ್ಲಿ ಅಕ್ಟೋಬರಲ್ಲಿ ಗಾಡಿ ತೊಗೊಂಡೆ. ಗಾಡಿ ತೊಗೊಂಬಂದು ಫಸ್ಟು ತೊಗೊಂಡ್ಮೇಲೆ ಇಲ್ಲಿಗೆ ಬಂದು ಫಸ್ಟ್ ಇಲ್ಲೇ ಪೂಜೆ ಮಾಡಿಸಿ ಅಮ್ಮನ ಹತ್ರ, ಆಮೇಲೆ ನಮ್ಮ ಮನೆಯವ್ರಿಗೆ ಹೋಗಿ ಪೂಜೆ ಮಾಡಿಸಿ ಸರ್ ನಾನು. ಅವಾಗಲಿಂದ ಪರವಾಗಿಲ್ಲ. ಆಮೇಲೆ ನಮ್ದು ಇನ್ನೊಂದು ಬಂದ್ಬಿಟ್ಟು ನಮ್ಮ ಸ್ವಂತ ನಮ್ಮ ತಾಯಿಯವ್ರ ತಮ್ಮಂದರೆ ಸ್ವಲ್ಪ ಜಮೀನು ವ್ಯವಹಾರದಲ್ಲಿ ನಮಗೆ ಮೋಸ ಮಾಡಿದರು. ಅವ್ರು ಕರ್ಕೊಂಡೋಗಿ ನಮ್ಮ ತಾಯಿಯವ್ರಿಗೆ ಏನು ಅಮಾಯಕರು ಅಂತ ಅಂದ್ಬಿಟ್ಟು ಅವ್ರ ಹೆಸರಿಗೆ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ರು. ಆಮೇಲೆ ಸ್ವಾಮಿಗಳ ಹತ್ರ ಬಂದು ಇಲ್ಲಿ ಹೇಳಿದೆ,
ಎಲ್ಲ ಹೇಳಿ ಮತ್ತೆ ಒಂದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದು 6-7-8 ತಿಂಗಳಲ್ಲಿ ಮತ್ತೆ ಕೋರ್ಟಲ್ಲಿ ಸ್ಟೇ ಆರ್ಡ್ರ್ ನಮಗೆ ಬರೋ ಥರ ಆಯಿತು ಸರ್. ಅದು ಸ್ಟೇ ಆರ್ಡ್ರ್ ಬಂತು, ನಮ್ಗೆ ಅದು ಕ್ಲಿಯರ್ ಕೂಡ ಆಯಿತು. ಎಲ್ಲ ಚಮತ್ಕಾರ, ಅದು ನಾನು ಕ್ಲಿಯರ್ ಕೂಡ ಆಯಿತು ಸರ್. ಅದು ನಮಗೆ ಆ ದೇವ್ರ ದಯೆಯಿಂದ ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಈಗ ಇನ್ನೊಂದು ಬೇಡಿಕೆ ಇದೆ ನಂದು, ತಾಯಿ ಹತ್ರ ಬಂದಿದ್ದೀನಿ ಖಂಡಿತ, ಅದಕ್ಕೋಸ್ಕರ ಬಂದಿದ್ದೀನಿ. ಇನ್ನೊಂದು ನಮ್ಮದೊಂದು ಜಮೀನು ವ್ಯವಹಾರ ಒಂದು ಇದೆ, ಅದು ಸೆಟ್ಲ್ಮೆಂಟ್ಗೇನೋ ಬರೋ ಥರ ಇದ್ದರೆ, ನಮ್ಮ ಕೋರ್ಟು ಕಚೇರಿನೂ ಹೋಗದೆ ಸೆಟ್ಲ್ಮೆಂಟ್ಗೆ ಆಗೋ ಥರ ಇದ್ದರೆ ಅಮ್ಮನಿಗೆ ಒಂದು ದೊಡ್ಡದಾಗೆ ಒಂದು ಏನಾದರೂ ಒಂದು ಮಾಡಬೇಕು ಅಂತ, ನಾ ದೊಡ್ಡ ಅಮೌಂಟೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ತುಂಬ ಬಡವರೇ ಸರ್, ನಮ್ಗೇನಿಲ್ಲ ಆ್ಯಕ್ಚುಲಿ, ನಾವು ಬಡವರೇ. ನಾವು ಬಡವರಾಗಿದ್ರು ಏನೋ ಸ್ವಲ್ಪ ದೇವ್ರ ದಯೆಯಿಂದ, ತಾಯಿ ದಯೆಯಿಂದ ಸ್ವಲ್ಪ ಒಳ್ಳೇದಾಗಿದೆ ಸರ್ ನಮಗೆ. ಅವ್ರು ನಾಗರಾಜ ಶಾಸ್ತ್ರಿಗಳಾಗಿರ್ಬೋದು ಅಥವಾ ಅವ್ರ ತಂದೆಯವರಾಗಿರ್ಬೋದು, ನಮಗೆ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ತಂದೆಯವ್ರು ನಂಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ನಾನು ಬಂದಾಗ ಒಂದು ಕಡಿಮೆ ಅಂದರೆ ಒಂದು 8ರಿಂದ 9-10 ಸಲ ನಾನು ತೀರ್ಥ ಸ್ನಾನ ಮಾಡ್ತಿರ್ತೀನಿ. ನನಗೆ ಆರೋಗ್ಯ ಸಮಸ್ಯೆನೂ ಪರವಾಗಿಲ್ಲ ಈಗ. ಮತ್ತೆ ಈಗ ಜಿಮ್ಗೆ ಹೋಗ್ಬೇಕು ಅಂತ ಲಾಸ್ಟ್ ವೀಕ್ ಹೋಗಿದ್ದೆ, ಪರವಾಗಿಲ್ಲ ಈಗ ಅನಿಸ್ತು ನನಗೆ. ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಎಲ್ಲ ತಾಯಿ ಆಶೀರ್ವಾದ ಸರ್. ಆಮೇಲೆ ತುಂಬ ಅಮಾವಾಸ್ಯೆಗಳು ಬಂದಿದ್ದೀನಿ ನಾನು ಇಲ್ಲಿಗೆ, ತುಂಬ ಅಮಾವಾಸ್ಯೆ ಬಂದಿದ್ದೀನಿ. ಪ್ರತ್ಯಂಗಿರಿ ಹೋಮದಲ್ಲಿ ಪಾಲ್ಗೊಂಡಿದ್ದೀನಿ. ಕಡಿಮೆ ಅಂದರೂ ಒಂದು 5-6 ಅಮಾವಾಸ್ಯೆ ಬಂದಿದ್ದೀನಿ ನಾನು. ನನಗಂತೂ ಖಂಡಿತ ಒಳ್ಳೆ ಆಗಿದೆ ಸರ್. ಇಲ್ಲಿ ಖಂಡಿತ ಸರ್ ಬರಬೇಕು ಸರ್, ಖಂಡಿತ ಬನ್ನಿ ಸರ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಅಂತ ಅಂದಮೇಲೆ ಅವ್ರಿಗೆ ಏನೇನು ಸಮಸ್ಯೆ ಇರುತ್ತೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಸರ್, ಬರೀ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಪರಿಹಾರನೂ ದೇವ್ರ ಹತ್ರನೇ ಗೊತ್ತಿರುತ್ತೆ. ಖಂಡಿತ ಅವ್ರು ಇಲ್ಲಿ ಬಂದು ಸೇವೆ ಮಾಡೋದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಸರ್. ಇಲ್ಲಿ ದುಡ್ಡು ಅದೆಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದರೆ ಇಲ್ಲಿ ದೇವಸ್ಥಾನ ನಿರ್ವಹಣೆ ಮಾಡಬೇಕಾಗಿ ಅವ್ರಿಗೂ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ. ಯಾಕಂದರೆ ಈಗ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಒಂದು ಮೊತ್ತ ಬೇಕಾಗುತ್ತೆ. ನಿಮ್ಮ ಕೈಲಿ ಆದಷ್ಟು ಬಂದಿಲ್ಲಿ ಒಂದು ಒಳ್ಳೆಯದನ್ನು ಮಾಡಿ ಅಮ್ಮನ ಹತ್ರ ಬೇಡ್ಕೊಂಡು ಅವ್ರು ಇಷ್ಟು ಕೊಡಿ ಎಷ್ಟು ಕೊಡ್ತಾರೆ ನನಗೂ ಕೇಳಿಲ್ಲ ಸರ್. ಅವರು ಲಾಸ್ಟ್ ಟೈಮ್ ನಾನು ಬಂದಾಗ ನನ್ನೊಂದು ಅರಕೆ ಇತ್ತು, ಒಂದು 20 ಮೂಟೆ ಹೇಳ್ಬಾರ್ದು ಆ್ಯಕ್ಚುಲಿ, ಅರಕೆ ತೀರಿಸ್ಬಿಟ್ಟು ಹೋದೆ ನಾನು. ಮತ್ತೆ ಒಂದು ನಂಬ್ಕೊಂಡಿದ್ದೀನಿ ತಾಯಿ, ಖಂಡಿತ ನಾನಿರೋವರೆಗೂ ನಾನು ಖಂಡಿತ ತಾಯಿನ ಮರೆಯಲ್ಲ ಸರ್. ನಾನು ಯಾವತ್ತೂ ಇನ್ನೊಂದು ಕೆಲವರು ತುಂಬ ಜನ ನಾನೇ ರೆಫರ್ ಮಾಡ್ತೀನಿ, ಹೋಗಿ ಬನ್ನಿ ಒಳ್ಳೇದಾಗುತ್ತೆ. ಯಾಕಂದರೆ ನಾನು ನೋಡ್ತೀನಿ ತುಂಬ ಜನ ತುಂಬ ಸಮಸ್ಯೆಗಳಿದೆ. ಖಂಡಿತ ಸರ್, ಈಗ ನಮ್ಗೆ ಒಳ್ಳೇದಾಗಿಲ್ಲ ನಾವು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ವಲ್ಲ. ನಮ್ಗೆ ಒಳ್ಳೇದಾಗಿದ್ದಕ್ಕೆ ನಾವು ಒಂದು 10-20 ಜನಕ್ಕೆ ಹೇಳೋಣ. ಪ್ರತಿಯೊಬ್ಬರಿಗೂ ಸಮಸ್ಯೆಗಳೇ. ಏನಪ್ಪ ಅಂದರೆ ನಂಬೋದು ಬಿಡೋದು ಅವ್ರು ಬಿಟ್ಟಿದ್ದು ಸರ್. ಇಲ್ಲಿ ಒಂದು ಪಾಸಿಟಿವಿಟಿ, ಒಂದು ಮಿರಾಕಲ್ ಅಂತ ಖಂಡಿತ ಇಲ್ಲ ಆಗಿದೆ. ಅದರ ನಾನೇ ಎಕ್ಸಾಂಪಲ್ಲು. ಖಂಡಿತ ಒಳ್ಳೇದಾಗಿದೆ ಸರ್. ಇಲ್ಲಿ ಬರ್ಬೋದು ಸರ್, ಖಂಡಿತ ಬನ್ನಿ, ಬಂದು ಆ ತಾಯಿನ ಬೇಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು ಸರ್. ಪ್ರತ್ಯಂಗಿರಿ ಹೋಮದಲ್ಲಿ ಯಾಕಪ್ಪ ಭಾಗವಹಿಸಬೇಕು ಅಂದರೆ, ನಮ್ಮ ಮೇಲೆ ದೃಷ್ಟಿ ಇರೋದು ಕಳೆಯುತ್ತೆ. ನಮ್ಮ ಮನೆ ಮೇಲೆ ಆಗಲಿ, ನಮ್ಮ ಜೀವನದಲ್ಲಿ ಆಗಲಿ, ಮಾಟ ಮಂತ್ರ ಆಗಲಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಈ ಪ್ರತ್ಯಂಗಿರಿ ಹೋಮದಲ್ಲಿ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಬೇಕಂದ್ರೆ ನೀವು ನನಗೆ ತಿಳಿಸ್ಕೊಡಿ, ವಿಡಿಯೋ ಮಾಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಕನ್ಫರ್ಮ್ ಆಗಿ ನಾಗರಾಜ ಶಾಸ್ತ್ರಿ ಗುರುಗಳ ಹತ್ರ ಹೇಳಿ ಪ್ರತ್ಯಂಗಿರಿ ಹೋಮ ಏನಕ್ಕೆ ಮಾಡಿಸ್ತಾರೆ, ಯಾಕೆ ಅನ್ನೋದು ನಾನು ಸಂಪೂರ್ಣವಾಗಿ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ, ಒಂದು ವಿಡಿಯೋ ಮಾಡ್ತೀನಿ ಗೈಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಮಸ್ಕಾರ. ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿರುವಂಥ ಪುಣ್ಯಕ್ಷೇತ್ರ, ಶಿವಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ದಿನಗಳ ಕಳೆದಂತೆ, ವರ್ಷಗಳ ಕಳೆದಂತೆ ಪ್ರತಿನಿತ್ಯ ದಿನಗಳು ಕಳೀತಾ ಇರ್ತದೆ, ವರ್ಷಗಳು ಹೋಗ್ತಾ ಇರ್ತದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡುವಂಥದ್ದು ಅಮ್ಮನವರ ಸಂಕಲ್ಪ. ಹಂಗೆ ಈ ಕ್ಷೇತ್ರದಲ್ಲಿ 10ನೇ ವರ್ಷದ ಜಾತ್ರಾ ಮಹೋತ್ಸವ ಭಾರಿ ಅದ್ದೂರಿಯಾಗಿ ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದರೆ ಈ ಜಾತ್ರೆ ಅಂತಂದರೆ ಒಂದು ಈ ಕ್ಷೇತ್ರದ ಒಂದು ಹಬ್ಬನ ಸೃಷ್ಟಿ ಮಾಡುವಂಥದ್ದು, ಹಬ್ಬದ ರೂಪವಾಗಿ ಮಾಡುವಂಥದ್ದೇ ಈ ಜಾತ್ರೆ ಮಹೋತ್ಸವ. ಯಾಕಂದರೆ ಭಕ್ತರನ್ನು ತನ್ನ ಸೆಳೆದುಕೊಂಡು ಭಕ್ತರಿಗೆ ಅಷ್ಟೈಶ್ವರ್ಯನ ಕೊಡುವಂಥದ್ದು, ತನ್ನ ಕಡೆಗೆ ಸೆಳೆಕೊಡುವಂಥದ್ದು ಈ ಜಾತ್ರೆಯಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಅಮ್ಮನವರಿಗೆ. ಹಾಗಾಗಿ ಈ 3 ದಿನ ಕಾಲದಲ್ಲಿ ವಿಶೇಷವಾದ ಒಂದು ಜಾತ್ರೆಯನ್ನು ಕ್ಷೇತ್ರದಲ್ಲಿ ಇದೇ ತಿಂಗಳು 28, 29ನೇ ತಾರೀಕು, 30ನೇ ತಾರೀಕು ಇದೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದು. ಶನಿವಾರ ಮತ್ತು ಭಾನುವಾರ, ಸೋಮವಾರದವರೆಗೆ ಈ 3 ದಿನ ಕಾಲ ಸತತವಾಗಿ ವಿಶೇಷವಾದ ನಡೆಯುವಂಥ ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಜಾತ್ರೆ, 10ನೇ ವರ್ಷದ ಜಾತ್ರಾ ಮಹೋತ್ಸವ. ಶನಿವಾರ ಅಂದರೆ 28ನೇ ತಾರೀಕು ಶನಿವಾರ ಸಂಜೆ ಅಮ್ಮನವರಿಗೆ ಗಂಗೆ ಪೂಜೆ ಆದ ನಂತರ ಆಲಯ ಪ್ರವೇಶ, ಪುಣ್ಯಾಹ ಮತ್ತು ಗಣಪತಿಯ ಒಂದು ಹೋಮ ಆರಾಧನೆ ಆದ ನಂತರ ಜಾತ್ರೆಗೆ ಚಾಲನೆ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಅದರಾದ ನಂತರ ಎಲ್ಲ ಕಳಶಗಳ ಆರಾಧನೆ ಮತ್ತು ಪ್ರಧಾನ ಹೋಮ ಆದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಆಗುವಂಥದ್ದು ವಿಶೇಷ. ಮತ್ತು ಬೆಳಗ್ಗೆ ಭಾನುವಾರದ ಬೆಳಗ್ಗೆ ವಿಶೇಷವಾದ ಒಂದು ದಿನ, ಭಾನುವಾರ ಬೆಳಗ್ಗೆ ಅಂತ ಹೇಳ್ಬೋದು ನಾವು. ಭಾನುವಾರದ ಬೆಳಗ್ಗೆ ಅಮ್ಮನವರಿಗೆ 4 ಗಂಟೆಗೆ ಅಭಿಷೇಕ ಶುರುವಾಗ್ತದೆ. 6 ಗಂಟೆಗೆ ಹೂವಿನ ಅಲಂಕಾರ ಆಗಿ ಮಹಾಮಂಗಳಾರತಿ ಸಹ 6 ಗಂಟೆಗೆ ಪ್ರಾರಂಭ ಆಗ್ತದೆ. ಅದಾದ ನಂತರ ವಿಶೇಷವಾಗಿ ಅಮ್ಮನವರಿಗೆ ದರ್ಶನ ಪಡುವಂಥದ್ದು 6 ಗಂಟೆಗೆ ಪ್ರಾರಂಭ ಆಗ್ತದೆ. ಅದಾದ ನಂತರ 9 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ಷೇತ್ರದಲ್ಲಿ
ಅಮ್ಮನವರನಿಗೆ ವಿಶೇಷವಾದ ಬಣ್ಣಗಳಿಂದ ಅಲಂಕಾರ ಮಾಡಿ ಮತ್ತೆ ವಿಶೇಷವಾದ ತೋರಣಗಳನ್ನು ಕಟ್ಟಿ ವಿಶೇಷವಾದ ತಮಟೆ ವಾದ್ಯ, ಮಂಗಳವಾದ್ಯ, ವೀರಗಾಶಿ ಕುಣಿತ ಮತ್ತು ವಿಶೇಷವಾದ ಅಲಂಕಾರಗಳ ರೂಪಗಳನ್ನು ಕರೆಸಿ ಈ ಕ್ಷೇತ್ರದಲ್ಲಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಭಾನುವಾರ ದಿನ ಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಅಮ್ಮನವರ ಚೌಡೇಶ್ವರಿ ಮತ್ತೆ ಭದ್ರಕಾಳಮ್ಮನವರ ಉತ್ಸವ, ಗ್ರಾಮ ಪ್ರದಕ್ಷಿಣೆ ಆಗಿರ್ತದೆ. ಅದಾದ ನಂತರ ಮಹಾಮಂಗಳಾರತಿ ಜೀತ ಪ್ರಸಾದವಾಗಿರುತ್ತದೆ. ಮತ್ತೆ ಸೋಮವಾರ ಅಮಾವಾಸ್ಯೆ 30ನೇ ತಾರೀಕು ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆದ ನಂತರ ವಿಶೇಷ ಅಲಂಕಾರ ಮತ್ತೆ ಇಂದಿನಂತೆ ಪೂಜಾ ಕಾರ್ಯಕ್ರಮಗಳು ನೆರವೇರುವಂಥದ್ದು ಬಹಳಷ್ಟು ವಿಶೇಷ. ಮತ್ತೆ ಸಂಜೆ ಮಧ್ಯಾಹ್ನ 12 ಗಂಟೆಗೆ ಮಹಿಳೆಯರಿಗೆ ವಿಶೇಷವಾದ ಅವಕಾಶ. ಈ ಕ್ಷೇತ್ರದ ಪ್ರತಿ ವರ್ಷ ನಡೆಸುವಂಥದ್ದು ರಂಗೋಲಿ ಸ್ಪರ್ಧೆ. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಅಂತ ಇರುತ್ತದೆ. ಅಮ್ಮನವರ ಕಡೆಯಿಂದ ವಿಶೇಷವಾದ ಒಂದು ಬಹುಮಾನ ಸಹ ಸಿಗ್ತದೆ. ಬಂದು ಭಾಗವಹಿಸಿ. ಅದಾದ ನಂತರ ಸಂಜೆ 4 ಗಂಟೆಗೆ ಮಹಾಪ್ರತ್ಯಂಗಿರಿ ಯಾಗ ಆದ ನಂತರ ಅಗ್ನಿಕೊಂಡ ಪ್ರವೇಶ. ಅಮ್ಮನವರನ್ನ ಈ 3 ದಿನ ಕಾಲದಲ್ಲಿ ಮೆರೆಸಿರುವಂಥದ್ದು, ಅಗ್ನಿ ಮೇಲೆ ನಡೆಸುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಅದಾದ ನಂತರ ಅಮ್ಮನವ್ರಿಗೆ ಉಯ್ಯಾಲ ಸೇವೆ ಮತ್ತೆ ಒಂದು ಮಹಾಮಂಗಳಾರತಿ ಮತ್ತೆ ರಾಜೋಪಚಾರ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ 3 ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಆ 3 ದಿನ ಕಾರ್ಯಕ್ರಮನ ಬಂದು ಅಮ್ಮನ ಒಂದು ವೈಭವವನ್ನು ಕಣ್ತುಂಬಿಕೊಂಡು ಆ ಜೀವನದಲ್ಲಿ ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತವೆ. ಎಲ್ಲರೂ ಈ 3 ದಿನ 28, 29, 30ನೇ ತಾರೀಕು ಅಂದರೆ ಭಾನುವಾರ 29ನೇ ತಾರೀಕು ಬಹಳಷ್ಟು ವಿಶೇಷವಾಗಿರುತ್ತೆ. ಬಂದು ಈ 3 ದಿನ ಕಾರ್ಯಕ್ರಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಎಲ್ಲರೂ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರ ಅಮ್ಮನ ಆಶೀರ್ವಾದ ಪಡೆದು ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತವೆ. ಸರ್ವೇ ಜನ ಸುಖಿನೋ. ಮತ್ತೆಲ್ಲರಿಗೂ ನಮಸ್ಕಾರ.